ಮೂವಿ ನೇಮ್ ಪ್ರಕಾರ ಯಾರು ಇರ್ಬೇಕಿತ್ತು ಅನ್ನಿಸ್ತು ನಿಮಗೆ? ಅವನು ಇರಬೇಕಿತ್ತು. ಅದೇ ಯಾರು? ಲೈಕ್ ಸಿ ಇವಾಗ ನಾವೆಲ್ಲ ಎಷ್ಟು ಜನ ಯಾವ್ಯಾವ ಥರ ಮೋಸ ಹೋಗ್ತೀವಿ ಗೊತ್ತಿಲ್ಲ. ಸೊ ಆಧಾರ್ ಕಾರ್ಡ್ನ ಯಾವ ಥರ ನಾವು ಲಿಂಕ್ ಮಾಡಿಬಿಟ್ಟು ಜನನ ನಾವು ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಬ್ಯಾಂಕ್ಗೆ ಎಲ್ಲದಕ್ಕೂ ನಾವು ಅದನ್ನೇ ಕೊಡ್ತೀವಿ. ಸೊ ಅದರಿಂದ ಯಾವ ಥರ ಮೋಸ ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹಾಂ ಸಸ್ಪೆನ್ಸ್ ಇತ್ತು. ಸ್ಟೋರಿ ಚೆನ್ನಾಗಿದೆ, ಆಕ್ಟಿಂಗ್ ವೈಸ್ ಎವ್ರಿಥಿಂಗ್ ವಾಸ್ ಪ್ರಿಟಿ ಗುಡ್. ಅದೇ ಎಲ್ಲ ಥರನೂ ಇಟ್ ಇಸ್ ಅ ವೆರಿ ಗುಡ್ ಸಿನಿಮಾ. 2 hours ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಆಡಿಯನ್ಸ್ನ. ಓವರ್ ಆಲ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲ ಸರ್, ಆ ಥರ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ನನಗೂ ಫಸ್ಟ್ ಟೈಮ್ ಇವಾಗಲೇ ಗೊತ್ತಾಗ್ತಾ ಇರೋದು. ದಿಸ್ ವಾಸ್ ಅ ನ್ಯೂ ಥಿಂಗ್ ಟು ಮೀ ಆಲ್ಸೋ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು, ಏನು ಅಷ್ಟು ಇದ್ರ ಥರ ಇಲ್ಲ, ಚೆನ್ನಾಗಿದೆ. ನಮಗೆ ತುಂಬ ಇಷ್ಟ ಆಯಿತು ಅಂದರೆ ಜಯಸಿಂಹ ಅವ್ರದ್ದು ಕ್ಯಾರೆಕ್ಟರ್ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಇವರು. ಈಗ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇಂಪ್ರೂವ್, ತುಂಬ ಅವ್ರಿಗೆ ಪ್ರೋತ್ಸಾಹ ಎಲ್ಲರೂ ಕೊಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮುಂದೆ ಬರೋ ಪಿಕ್ಚರ್ಗಳಲ್ಲಿ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಚೆನ್ನಾಗಿ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಿನಿಮಾ ಹೇಳ್ಬೇಕಂದ್ರೆ ಇದು ರಿಯಲ್ ಆಗಿರೋ ಸ್ಟೋರಿನೇ. ಯಾವಾಗ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜಾಯಿಂಟ್ ಆಗಬೇಕಾಗಿತ್ತು ಅವಾಗೆಲ್ಲ ದೊಡ್ಡವರಾಗಿರಲಿ, ಕೆಲವೊಬ್ರು ತಿಳಿಯೋರಾಗಿರಲಿ ಮಿಸ್ಬಿಹೇವ್ ಮಾಡ್ಕೊತ ಹೋದ್ರು. ನಾವೆಲ್ಲೋ ಒಂದು ಜಾಬ್ ಕೊಟ್ಟಿರ್ತೀವಿ, ಎಲ್ಲೋ ಒಂದು ಕಡೆ ನಾವು ಎಲ್ಲ ಕೊಡ್ಕೊತ ಹೋಗ್ತೀವಿ ಡೀಟೇಲ್ಸನ್ನು. ಅದನ್ನು ಬಿಹೇವ್ ಹೆಂಗೆ ಮಾಡ್ಕೋತಾರಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಈ ಸಿನಿಮಾದಾಗ ನಮ್ಮ ಶಿವಪ್ರಸಾದ್ ಆಚಾರ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ, ಖುಷಿ ಆಯಿತು ಪೊಲೀಸ್ ಪಾತ್ರದಲ್ಲಿ. ಇಬ್ಬರು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗಲ್ಲಿ ನಾವೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ವಿ, ಒಂದೇ ಸ್ಟೇಜಲ್ಲಿ ಒಂದೇ ರೂಮು. ಮತ್ತು ಭಾಳ ಖುಷಿ ಆಯಿತು. ಬಸವಣ್ಣನಿದ್ರೆ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಅವರಿಗೆ ಇನ್ನು ಇದೇ ಥರ ಅವಕಾಶ ಸಿಗಲಿ. ಮತ್ತು ಒಬ್ಬರು ಒಂದೊಂದು ಥರ ಕ್ಯಾರೆಕ್ಟ್ರು, ಬಟ್ ಯಾರು ಕಳ್ಳ ಯಾರು ಇದು ಅಂತೇಳಿ ಒಬ್ಬೊಬ್ರ ಮೇಲೆ ಮಿಸ್ಲೀಡ್ ಹಾಕೋತ ಹೋಗ್ತದೆ. ಬಟ್ ಅದರಲ್ಲೇ ಪ್ರೇಮನೂ ಹುಡ್ತೈತಿ. ಒಂದೇನೋ ಹೊಸ ಲಾಜಿಕ್ ಇರೋಂಥ ಸಿನಿಮಾ. ಜನರಿಗೆ ಆ್ಯಕ್ಚುಲಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ನೋಡೋಕ್ಕೆ ಆ್ಯಕ್ಚುಲಿ ನೀವಿರಬೇಕಾಗಿತ್ತು. ನೋಡಿ ಅವರನ್ನೆಲ್ಲ ಹರಿಸಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅವನಿರಬೇಕಿತ್ತು. ಸೊ ಅವನು ಯಾಕಿರಬೇಕಿತ್ತು, ಯಾವಾಗಿರಬೇಕಿತ್ತು, ಎಲ್ಲಿರಬೇಕಿತ್ತು ಅನ್ನೋದನ್ನು ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅವ್ನು ಯಾಕಿರಬೇಕಿತ್ತು, ಅವ್ನು ಯಾರು ಅಂತ. ಸೊ ಅವನಿರಬೇಕಿತ್ತು ಥಿಯೇಟ್ರಿಗೆ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತುಂಬ ವಿಭಿನ್ನವಾದ ಸಿನಿಮಾ. ಅಶೋಕ್ ಸಾಮ್ರಾಟ್ ಅವರ ಡೈರೆಕ್ಷನು, ಹಾಗೆ ನನ್ನ ಆ್ಯಕ್ಟಿಂಗ್ಗಳು ಅದರಲ್ಲಿ ಜಯಸಿಂಹ ಅವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದು ಪುಟಾಣಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ನಮಗೆ ವಿಲನ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಹೀರೋನು ಚೆನ್ನಾಗಿದ್ದಾರೆ, ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಓಡುತ್ತಪ್ಪ. Movie first half full of comedy, I enjoyed a lot, but second half the movement, the twisted the scenes into suspense, thriller and all, I love those things. And last, the way they broke out the suspense, it was just amazing. Thank you so much. Awesome movie, keep going. ಒಳ್ಳೆ ಮೂವಿನೇ ಸರ್. ಈ ಜನ್ರೇಷನಲ್ಲಿ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಆ ಮಾಸ್ಟರ್ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಸರ್. ಅದು ಮಾತ್ರ ಅಲ್ಟಿಮೇಟು. ಕ್ಲೈಮ್ಯಾಕ್ಸ್ ತುಂಬ ಅಲ್ಟಿಮೇಟ್ ಆಗಿತ್ತು. ಎಲ್ಲ ಚೆನ್ನಾಗಿತ್ತು. ಅದೇ ಸರ್, ಅದೇ ಪಾನ್ ಕಾರ್ಡ್ ಬಗ್ಗೆ, ಈಗಿನ ಜನ್ರೇಷನ್ ಸ್ಕ್ಯಾಮ್ ಬಗ್ಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಮತ್ತು ಫಿಲಮಲ್ಲಿ ಬೋರಾಗ ಎಲಿಮೆಂಟ್ ಯಾವುದೂ ಇಲ್ಲ, ಎಲ್ಲ ನೋಡೋ ಥರನೇ ಇದೆ. ಮತ್ತು ಕಾಮಿಡಿ ಕೂಡ ಇದೆ, ಚೆನ್ನಾಗಿದೆ ಫಿಲಮ್. ಎಲ್ಲರೂ ಬಂದು ನೋಡಿ. ಬೆಂಕಿ ಮೂವಿ ಅಣ್ಣ. ಅವ್ರ ಆಕ್ಟಿಂಗ್ ನೋಡಿದ್ರೆ ಅಣ್ಣ ಲೆವೆನ್ ಆಗೋಗ್ಬಿಡ್ಬೇಕಣ್ಣ. ಎಲ್ಲ ಸೂಪರ್ ಮೂವಿ ಅಣ್ಣ. ಅಣ್ಣ ನನಗೆ ಫುಲ್ ಮೂವಿನ ಇಷ್ಟ ಆಯ್ತಾ, ಎಲ್ಲರೂ ಇಷ್ಟ ಆಯ್ತಣ್ಣ. ಸೂಪರ್ ಆಗಿದೆ ಅಣ್ಣ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಪ್ಲೀಸ್. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಆ ವೆಬ್ಸೈಟ್ ಸಿಗುತ್ತಲ್ಲ ಮಾತ್ರ ನೋಡಕ್ ಹೋಗ್ಬೇಡಿ, ಬಂದು ಥಿಯೇಟರ್ ನೋಡಿ. ನೆಕ್ಸ್ಟ್ ಇಯರ್ ತರ ಯಾವ ಸಿನಿಮಾ ಮತ್ತೆ ಬರಬೇಕು ಅಣ್ಣ. ವೆಬ್ಸೈಟ್ ಅಂದ್ರೆ ಮೂವಿ ಪರೇಸ್ ವೆಬ್ಸೈಟ್ ಇದಾವೆ, ಅದೆಲ್ಲ ನೋಡಕ್ ಹೋಗ್ಬೇಡಿ. ಬಂದು ಅಣ್ಣ ನಮ್ಗೆ ಗೊತ್ತಿಲ್ಲ ಸರ್. ಚೆನ್ನಾಗಿತ್ತು. ಹೀರೋಯಿಂದ ಫಸ್ಟ್ ಮೂವಿ ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಥಿಯೇಟರ್ಸ್ ಬಂದು ನೋಡಬೇಕು. ಹೀರೋಯಿನ್ ಮತ್ತು ಡೈರೆಕ್ಟರ್ಸ್ ಎಲ್ಲ ನ್ಯೂ ಕಮರ್ ಇದ್ದಾರೆ, ಸೊ ಸಪೋರ್ಟ್ ಮಾಡಬೇಕು ಅಂತ ಅವ್ರನ್ನ ಅಷ್ಟೇ. ನಿಮಗೆ ಯಾವ ಕಾನ್ಸೆಪ್ಟ್ ತುಂಬ ಇಷ್ಟ? ನನಗೆ ಅದು ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ,
ಅದು ಇಷ್ಟ ಆಯ್ತು ನನಗೆ. ಒಂದು ರಿಯಲ್ ಲೈಫ್ ನಡೆಯೋದನ್ನ ಎತ್ಕೊಂಡು ಮಾಡಿದ್ದಾರೆ, ಚೆನ್ನಾಗಿದೆ ಅದು. ರಿಯಲ್ ಲೈಫಲ್ಲಿ ಯಾವ ಥರ ಸ್ಕ್ಯಾಮ್ ಆಗಿದೆಯಲ್ಲ ನನ್ನ ಪ್ರಕಾರ ನಾನು ಇನ್ನೂ 18 ಇವಾಗ, ಸೊ ಅಂಥ ಸ್ಕ್ಯಾಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಆಗೋರ್ಗೆ ಹೇಳ್ತಿರೋದು ನ್ಯಾಯ ಸಿಗಬೇಕು. ಓಕೆ, ಇಲ್ಲ ಲ್ಯಾಗ್ ಹಂಗೆಲ್ಲ ಏನು ಅನಿಸಿಲ್ಲ, ನೋಡ್ಬೋದು, ಚೆನ್ನಾಗಿದೆ. ಫ್ಯಾಮಿಲಿ ಆಬ್ವಿಯಸ್ಲಿ ಫ್ಯಾಮಿಲಿ ಎಲ್ಲರೂ ನೋಡಲೇಬೇಕು ಈ ಮೂವಿನ. ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು, ಬಂದು ನೋಡಿ. ಚೆನ್ನಾಗಿತ್ತು, ಆ್ಯಕ್ಟಿಂಗು ಎಲ್ಲರದು ಚೆನ್ನಾಗಿತ್ತು. ಸೊ ಅವ್ರಿಗೆ ಎಂಕರೇಜ್ ಮಾಡಿ ಇನ್ನೂ ಜಾಸ್ತಿ ಮೂವೀಸ್ ಮಾಡಬೇಕು ಅಂತ ವಿಶ್ ಮಾಡ್ಕೊತೀವಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಒಂದು ನಾರ್ಮಲ್ ಆಗಿರೋ ಹುಡುಗ ಸಾಕು ಅಷ್ಟೇ. ಸರಿಯಾಗಿ ಟ್ರೀಟ್ ಮಾಡೋಕೆ, ಕರೆಕ್ಟಾಗಿ ಟ್ರೀಟ್, ಸ್ವಲ್ಪ ಹ್ಯೂಮನ್ ತರ ಟ್ರೀಟ್ ಮಾಡಿದ್ರೆ ಸಾಕು. ತುಂಬ ಚೆನ್ನಾಗಿತ್ತು. ಸಸ್ಪೆನ್ಸ್ ಲೈಕ್ ಲಾಸ್ಟ್ ತನಕನೂ ನಮಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು. ನಮಗೆ ಲಾಸ್ಟಲ್ಲೇ ನಮ್ಗೆ ಏನು ಟ್ವಿಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹೀರೋಯಿನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮಗೆ ಕೃಷ್ಣ ಥರನೇ ಬೇಕು ಸರ್. ಕೃಷ್ಣ ರಾಧೆನ ಅಷ್ಟೊಂದು ಇಷ್ಟಪಡ್ತಾರಲ್ಲ, ಅದಕ್ಕೆ ಪರವಾಗಿಲ್ಲ. ಈಗ ಸಿಗ್ತಾರಲ್ಲ, ಈಗಿನ ಹುಡುಗರು ಸಿಗ್ತಾರೆ, ಚೆನ್ನಾಗಿ. ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಟೀಮ್. ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಚೆನ್ನಾಗಿತ್ತು ಮೂವಿ. ಹಿಂಗೆ ಎಲ್ಲರೂ ರಿಲೇಟ್ ಆಗುತ್ತೆ ರಿಯಲ್ ಲೈಫಲ್ಲಿ ಕೂಡ. ಆ್ಯಂಡ್ ಇನ್ಸಿಡೆಂಟ್ ಏನಿದೆಯಲ್ವಾ, ಅದು ರಿಯಲ್ ಲೈಫಲ್ಲಿ ರಿಲೇಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಅದೇ ಇನ್ಸಿಡೆಂಟ್ಗಳು ರಿಪೀಟ್ ಆಗಿರ್ಬೋದು. ಪ್ಯಾನ್ ಕಾರ್ಡ್ದಾಗಿರಲಿ, ಅವ್ರು ಏನು ಸಸ್ಪೆನ್ಸ್ ಮೇಂಟೈನ್ ಮಾಡಿದಾರಲ್ಲ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕನ್ನಡ ಮೂವಿನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.